ಮತ್ತೆ ಮತ್ತೆ ಬೆಳಗಾವಿಯಲ್ಲಿ ಕನ್ನಡಿಗರನ್ನ ಎಂಇಎಸ್ ಕೆಣಕ್ತಾ ಇದೆ. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿರ್ತಕ್ಕಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಈ ಸ್ಮೃತಿ ಭವನ ನಿರ್ಮಾಣ ಆಗ್ತಾ ಇದೆ. ವೋಟ್ ಒಂದು ಬಿಟ್ರೆ ಅವರಿಗೆ ಅಲ್ಲಿ ಬೇರೆ ಏನು ಕಾಣಲ್ಲ ಅಂತ ಅನ್ಸುತ್ತೆ. ಮಹಾರಾಷ್ಟ್ರ ಸರ್ಕಾರದ ನೆರವಿನಿಂದ ಸ್ಮೃತಿ ಭವನ ಅಂತ ನಿರ್ಮಾಣ ಮಾಡಲಾಗ್ತಾ ಇದೆ. ಬೆಳಗಾವಿ ಭಾಗದ ಸಚಿವರು ಮೌನವಾಗಿರೋದು ಯಾಕೆ? ಇವತ್ತು ನಿನ್ನೆ ಅಲ್ಲ, ಅವರು ಇದ್ಕೊಂಡ್ ಬಂದಿರೋದೇ ಹಂಗೆ. ಅಲ್ಲಿ ಕನ್ನಡದ ವಿಚಾರ ಅಂತ ಬಂದಾಗ ಮೌನ ಆಗ್ಬಿಡ್ತಾರೆ. ಬೇರೆ ಎಲ್ಲಾ ತರದ ರಾಜಕೀಯ ಮಾಡ್ತಾರೆ. ಆದ್ರೆ ಕನ್ನಡದ ಆಸಕ್ತಿ ಅಂತ ಬಂದಾಗ ಮಾತ್ರ ಅವರು ಮರಾಠಿಗರನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೋರಾಟಗಾರರು, ಕನ್ನಡ ಹೋರಾಟಗಾರರು ಕಿಡಿಕಿಡಿ ಹೇಳ್ತಾರೆ. ಬೆಳಗಾವಿ ಹತ್ರ ಹಿಂಡಲ್ಗಿ ಹತ್ರ ಒಂದು ಸ್ಮೃತಿ ಭವನ ಅಂತ ಕಟ್ಟೋರ್ದಾರ. ಅದು ಹುತಾತ್ಮರು ಅಂತ ಅವ್ರೇನ್ ಕರೀತಾರ, ಅವ್ರು ಹುತಾತ್ಮರು ಅಲ್ಲ. 1986 ಒಳಗೆ ಬೆಳಗಾವಿ ಆಗಿ ಶರದ್ ಪವಾರ್ ಅವ್ರ ಚಳವಳಿ ಕಾಲಕ್ಕೆ ಏನ ಭಾರಿ ಹಿಂಸಾಚಾರ ಆತು. ಆ ಹಿಂಡಲ್ಗಿ ಪಂಪಿಂಗ್ ಸ್ಟೇಷನ್ ಸೊಡಕ್ ಹೋಗಿದ್ರು. ಅವಾಗ ನಡೆದಂತ ಗೋಲಿಬಾರ್ನಲ್ಲಿ ಸತ್ತಂತ ಹಿಂಸಾಚಾರಿಗಳವರು, ಅವ್ರು ಇವ್ರು ಹುತಾತ್ಮ ಅಂತ ಕರೀತಾರೆ. ಇಡೂ ಪ್ರತಿ ವರ್ಷ ಅವ್ರು ಬರೀ ಪೂಜಾ ಮಾಡಿ ಬರ್ತಿದ್ರು. ಈಗ ಒಂದೇ ಅಂದ್ರ ಸ್ಮೃತಿ ಭವನ ಕಟ್ಟಾಕ ಮೊನ್ನೆ ಸೋಮವಾರ ದಿವಸ ಅಲ್ಲಿ ಭೂಮಿ ಪೂಜೆ ಮಾಡ್ಯಾರ. ಓಕೆ, ಮೈಲಾರಿ ನಮ್ಮೊಂದಿಗಿದ್ದಾರೆ. ಮೈಲಾರಿ, ಒಂದು ಹುತಾತ್ಮರು ಅಂತ ಇಲ್ಲ, ಮೃತಪಟ್ಟವರು ಅಂತ ಇವರು, ಮತ್ತೊಂದು ಕಡೆ ಮರಾಠಿಗರು ಅವರು ಅಂತ ಹೇಳಿ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳಿ, ಹಿನ್ನೆಲೆ ಏನು ಮತ್ತು ಈಗ ಇದು ಎಲ್ಲಿ ತನಕ ಬಂದು ನಿಂತಿದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ ಸರ್, ಪ್ರಮುಖವಾಗಿ 1986ರಲ್ಲಿ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಗಡಿಯಲ್ಲಿ ಕೂಡ ಇಲ್ಲಿ ಹಿಂಸಾಚಾರ ಆಗುತ್ತೆ ಮತ್ತು ಮಹಾರಾಷ್ಟ್ರದ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಪಂಪಿಂಗ್ ಸ್ಟೇಷನ್, ಹಿಂಡಲ್ಗಾ ಗ್ರಾಮದಲ್ಲಿ ಇರುವಂತಹ ಪಂಪಿಂಗ್ ಸ್ಟೇಷನ್ಗೆ ಇವರು ಬೆಂಕಿ ಇಡೋದಕ್ಕೆ ಏನು ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ಪೊಲೀಸರು ಅವರ ಮೇಲೆ ಗೋಲಿಬಾರನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸತ್ತಂತವ್ರನ್ನ ಇವರು ಹುತಾತ್ಮರು ಅನ್ಕೊಂಡು ಈ ಕಳೆದ ಹಲವಾರು ವರ್ಷಗಳಿಂದ ಕೂಡ ಪ್ರತಿ ವರ್ಷ ಹುತಾತ್ಮ ದಿನಾಚರಣೆಯನ್ನ ಮಾಡಿಕೊಂಡು ಬೆಳಗಾವಿಯಲ್ಲಿ ಬರ್ತಿದ್ದಾರೆ. ಆದ್ರೆ ಅದೇ ಒಂದು ಕೇಂದ್ರ ಸ್ಥಳದಲ್ಲಿ ಈಗ ಸ್ಮೃತಿ ಭವನ ಕೂಡ ನಿರ್ಮಾಣ ಮಾಡೋದಕ್ಕೆ ಈ ಎಂಎಸ್ ನಾಯಕರು ಮುಂದಾಗಿರುವಂತದ್ದು. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಸುಮಾರು 10 ಕೋಟಿ ರೂಪಾಯಿ ನೆರವನ್ನ ನೀಡ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಆದ್ರೆ ಜಿಲ್ಲಾಡಳಿತ ಯಾಕೆ ಇದಕ್ಕೆ ದಿವ್ಯ ಮೌನವನ್ನ ವಹಿಸಿದೆ ಮತ್ತು ಸ್ವತಃ ಬೆಳಗಾವಿಯ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಈ ಒಂದು ಸ್ಮೃತಿ ಭವನ ನಿರ್ಮಾಣಕ್ಕೆ ಮುಂದಾಗ್ತಿದ್ರು ಮತ್ತು ಯಾಕೆ ಇದನ್ನ ತಡೆ ಹಿಡಿಯುವ ಕೆಲಸವನ್ನ ಮಾಡ್ತಿಲ್ಲ ಮತ್ತು ಕರ್ನಾಟಕದ ವಿರುದ್ಧ ಶಡ್ಡು ಹೊಡೆಯೋದಕ್ಕೆ ಕೇಂದ್ರವನ್ನ ನಿರ್ಮಾಣ ಮಾಡ್ತಿದ್ರು ಕೂಡ ಇಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇರಬಹುದು, ಮಹಾನಗರ ಪಾಲಿಕೆ ಇರಬಹುದು ಅಥವಾ ಇಲ್ಲಿನ ರಾಜಕಾರಣಿಗಳು ಮೌನವನ್ನ ವಹಿಸಿದ್ದಾರೆ. ಇಲ್ಲಿ ಪದೇ ಪದೇ ಕನ್ನಡಿಗರು ಇರಬಹುದು ಅಥವಾ ಇಲ್ಲಿ ಬೆಳಗಾವಿಯ ಮೇಲೆ ಪದೇ ಪದೇ ಹಾಗೆಯನ್ನ ಮಹಾರಾಷ್ಟ್ರದ ನಾಯಕರಿರ್ಬೋದು, ಶಿವಸೇನಾ ನಾಯಕರು ಇರಬಹುದು, ಜೊತೆಗೆ ಎಂಎಸ್ ಪುಂಡರು ಮಾಡ್ತಿದ್ರು ಕೂಡ ಇಲ್ಲಿ ಕನ್ನಡಿಗರ ಹಿತಾಸಕ್ತಿಯನ್ನ, ಬೆಳಗಾವಿಯ ಹಿತಾಸಕ್ತಿಯನ್ನ, ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಇಲ್ಲಿನ ನಾಯಕರು ಕೂಡ ಮುಂದಾಗ್ತಿಲ್ಲ. ಹಾಗಾಗಿ ಈ ರೀತಿಯಾಗಿ ಎಂಎಸ್ ನವರು ಪದೇ ಪದೇ ಪುಂಡಾಟವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿರುವಂತದ್ದು. ಈಗೇನು ಸ್ಮೃತಿ ಭವನ ನಿರ್ಮಾಣ ಆಗ್ತಿದೆ ಅದನ್ನ ತಡೆ ಹಿಡಿಯುವ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಬೆಳಗಾವಿಯಲ್ಲಿ ಕನ್ನಡಿಗರನ್ನ ಎಂಇಎಸ್ ಕೆಣಕ್ತಾ ಇದೆ. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿರ್ತಕ್ಕಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಈ ಸ್ಮೃತಿ ಭವನ ನಿರ್ಮಾಣ ಆಗ್ತಾ ಇದೆ. ವೋಟ್ ಒಂದು ಬಿಟ್ರೆ ಅವರಿಗೆ ಅಲ್ಲಿ ಬೇರೆ ಏನು ಕಾಣಲ್ಲ ಅಂತ ಅನ್ಸುತ್ತೆ. ಮಹಾರಾಷ್ಟ್ರ ಸರ್ಕಾರದ ನೆರವಿನಿಂದ ಸ್ಮೃತಿ ಭವನ ಅಂತ ನಿರ್ಮಾಣ ಮಾಡಲಾಗ್ತಾ ಇದೆ. ಬೆಳಗಾವಿ ಭಾಗದ ಸಚಿವರು ಮೌನವಾಗಿರೋದು ಯಾಕೆ? ಇವತ್ತು ನಿನ್ನೆ ಅಲ್ಲ, ಅವರು ಇದ್ಕೊಂಡ್ ಬಂದಿರೋದೇ ಹಂಗೆ. ಅಲ್ಲಿ ಕನ್ನಡದ ವಿಚಾರ ಅಂತ ಬಂದಾಗ ಮೌನ ಆಗ್ಬಿಡ್ತಾರೆ. ಬೇರೆ ಎಲ್ಲಾ ತರದ ರಾಜಕೀಯ ಮಾಡ್ತಾರೆ. ಆದ್ರೆ ಕನ್ನಡದ ಆಸಕ್ತಿ ಅಂತ ಬಂದಾಗ ಮಾತ್ರ ಅವರು ಮರಾಠಿಗರನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೋರಾಟಗಾರರು, ಕನ್ನಡ ಹೋರಾಟಗಾರರು ಕಿಡಿಕಿಡಿ ಹೇಳ್ತಾರೆ. ಬೆಳಗಾವಿ ಹತ್ರ ಹಿಂಡಲ್ಗಿ ಹತ್ರ ಒಂದು ಸ್ಮೃತಿ ಭವನ ಅಂತ ಕಟ್ಟೋರ್ದಾರ. ಅದು ಹುತಾತ್ಮರು ಅಂತ ಅವ್ರೇನ್ ಕರೀತಾರ, ಅವ್ರು ಹುತಾತ್ಮರು ಅಲ್ಲ. 1986 ಒಳಗೆ ಬೆಳಗಾವಿ ಆಗಿ ಶರದ್ ಪವಾರ್ ಅವ್ರ ಚಳವಳಿ ಕಾಲಕ್ಕೆ ಏನ ಭಾರಿ ಹಿಂಸಾಚಾರ ಆತು. ಆ ಹಿಂಡಲ್ಗಿ ಪಂಪಿಂಗ್ ಸ್ಟೇಷನ್ ಸೊಡಕ್ ಹೋಗಿದ್ರು. ಅವಾಗ ನಡೆದಂತ ಗೋಲಿಬಾರ್ನಲ್ಲಿ ಸತ್ತಂತ ಹಿಂಸಾಚಾರಿಗಳವರು, ಅವ್ರು ಇವ್ರು ಹುತಾತ್ಮ ಅಂತ ಕರೀತಾರೆ. ಇಡೂ ಪ್ರತಿ ವರ್ಷ ಅವ್ರು ಬರೀ ಪೂಜಾ ಮಾಡಿ ಬರ್ತಿದ್ರು. ಈಗ ಒಂದೇ ಅಂದ್ರ ಸ್ಮೃತಿ ಭವನ ಕಟ್ಟಾಕ ಮೊನ್ನೆ ಸೋಮವಾರ ದಿವಸ ಅಲ್ಲಿ ಭೂಮಿ ಪೂಜೆ ಮಾಡ್ಯಾರ. ಓಕೆ, ಮೈಲಾರಿ ನಮ್ಮೊಂದಿಗಿದ್ದಾರೆ. ಮೈಲಾರಿ, ಒಂದು
ಹುತಾತ್ಮರು ಅಂತ ಇಲ್ಲ ಮೃತಪಟ್ಟವರು ಅಂತ ಇವರು, ಮತ್ತೊಂದು ಕಡೆ ಮರಾಠಿಗರು ಅವರು ಅಂತ ಹೇಳಿ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಹಿನ್ನೆಲೆ ಏನು ಮತ್ತು ಈಗ ಇದು ಎಲ್ಲಿ ತನಕ ಬಂದು ನಿಂತಿದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ ಸರ್, ಪ್ರಮುಖವಾಗಿ 1986ರಲ್ಲಿ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಗಡಿಯಲ್ಲಿ ಕೂಡ ಇಲ್ಲಿ ಹಿಂಸಾಚಾರ ಆಗುತ್ತೆ ಮತ್ತು ಮಹಾರಾಷ್ಟ್ರದ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಪಂಪಿಂಗ್ ಸ್ಟೇಷನ್ ಹಿಂಡಲ್ಗಾ ಗ್ರಾಮದಲ್ಲಿ ಇರುವಂತಹ ಪಂಪಿಂಗ್ ಸ್ಟೇಷನ್ಗೆ ಇವರು ಬೆಂಕಿ ಇಡೋದಕ್ಕೆ ಏನು ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ಪೊಲೀಸರು ಅವರ ಮೇಲೆ ಗೋಲಿಬಾರನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸತ್ತಂತವ್ರನ್ನ ಇವರು ಹುತಾತ್ಮರ ಅನ್ಕೊಂಡು ಈ ಕಳೆದ ಹಲವಾರು ವರ್ಷಗಳಿಂದ ಕೂಡ ಪ್ರತಿ ವರ್ಷ ಹುತಾತ್ಮ ದಿನಾಚರಣೆಯನ್ನ ಮಾಡಿಕೊಂಡು ಬೆಳಗಾವಿಯಲ್ಲಿ ಬರ್ತಿದ್ದಾರೆ. ಆದ್ರೆ ಅದೇ ಒಂದು ಕೇಂದ್ರ ಸ್ಥಳದಲ್ಲಿ ಈಗ ಸ್ಮೃತಿ ಭವನ ಕೂಡ ನಿರ್ಮಾಣ ಮಾಡೋದಕ್ಕೆ ಈ ಎಂಎಸ್ ನಾಯಕರು ಮುಂದಾಗಿರುವಂತದ್ದು. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಸುಮಾರು 10 ಕೋಟಿ ರೂಪಾಯಿ ನೆರವನ್ನ ನೀಡ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಆದ್ರೆ ಜಿಲ್ಲಾಡಳಿತ ಯಾಕೆ ಇದಕ್ಕೆ ದಿವ್ಯ ಮೌನವನ್ನ ವಹಿಸಿದೆ ಮತ್ತು ಸ್ವತಃ ಬೆಳಗಾವಿಯ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಈ ಒಂದು ಸ್ಮೃತಿ ಭವನ ನಿರ್ಮಾಣಕ್ಕೆ ಮುಂದಾಗ್ತಿದ್ರು ಮತ್ತು ಯಾಕೆ ಇದನ್ನ ತಡೆ ಹಿಡಿಯುವ ಕೆಲಸವನ್ನ ಮಾಡ್ತಿಲ್ಲ ಮತ್ತು ಕರ್ನಾಟಕದ ವಿರುದ್ಧ ಶಡ್ಡು ಹೊಡೆಯೋದಕ್ಕೆ ಕೇಂದ್ರವನ್ನ ನಿರ್ಮಾಣ ಮಾಡ್ತಿದ್ರು ಕೂಡ ಇಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇರಬಹುದು, ಮಹಾನಗರ ಪಾಲಿಕೆ ಇರಬಹುದು ಅಥವಾ ಇಲ್ಲಿನ ರಾಜಕಾರಣಿಗಳು ಮೌನವನ್ನ ವಹಿಸಿದ್ದಾರೆ. ಇಲ್ಲಿ ಪದೇ ಪದೇ ಕನ್ನಡಿಗರಿರ್ಬೋದು ಅಥವಾ ಇಲ್ಲಿ ಬೆಳಗಾವಿಯ ಮೇಲೆ ಪದೇ ಪದೇ ಹಾಗೆಯನ್ನ ಮಹಾರಾಷ್ಟ್ರದ ನಾಯಕರಿರ್ಬೋದು, ಶಿವಸೇನಾ ನಾಯಕರು ಇರ್ಬೋದು, ಜೊತೆಗೆ ಎಂಎಸ್ ಪುಂಡರು ಮಾಡ್ತಿದ್ರು ಕೂಡ ಇಲ್ಲಿ ಕನ್ನಡಿಗರ ಹಿತಾಸಕ್ತಿಯನ್ನ, ಬೆಳಗಾವಿಯ ಹಿತಾಸಕ್ತಿಯನ್ನ, ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಇಲ್ಲಿನ ನಾಯಕರು ಕೂಡ ಮುಂದಾಗ್ತಿಲ್ಲ. ಹಾಗಾಗಿ ಈ ರೀತಿಯಾಗಿ ಎಂಎಸ್ ನವರು ಪದೇ ಪದೇ ಪುಂಡಾಟವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿರುವಂತದ್ದು. ಈಗೇನು ಸ್ಮೃತಿ ಭವನ ನಿರ್ಮಾಣ ಆಗ್ತಿದೆ ಅದನ್ನ ತಡೆ ಹಿಡುವ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.